ಈ ದಿನದ ವಿಷಯ ಮೊಬೈಲನ್ನು ಹೇಗೆ ಉಪಯೋಗಿಸುವುದು ಸಮಸ್ಯೆಗಳು ಬಂದಾಗ. ಹೌದು 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 ಸಮಸ್ಯೆಗಳು ಬಂದಾಗ ಮೊಬೈಲ್ ತುಂಬ ಸಹಕಾರಿಯಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ಮೊಬೈಲನ್ನು ಹೇಗೆ ಉಪಯೋಗಿಸುವುದು ಸಮಸ್ಯೆಗಳು ಬಂದಾಗ. ಸಂಸಾರದಲ್ಲಿ, ಸಮಾಜದಲ್ಲಿ, ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದಾಗ ಮೊಬೈಲ್ ತುಂಬ ಸಹಕಾರಿಯಾಗುತ್ತೆ. ಉದಾಹರಣೆಗೆ ನೋಡಿ, ಪ್ರಜ್ವಲ್ ರೇವಣ್ಣನವರು ಸಿಗಾಪಡೋಕ್ಕೆ ಮೂಲ ಕಾರಣವೇ ಮೊಬೈಲ್. ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ ಸಿಕ್ಕಾಕೊಳ್ತಿರ್ಲಿಲ್ಲ. ಯಾಕೆಂದರೆ ಅವ್ರಿಗಿದ್ದಂಥ ಪವರ್, ಹಣಬಲ, ಎಲ್ಲ ಭುಜಬಲ ಎಲ್ಲ ಸೇರಿಕೊಂಡು ಎಂಥ ಸಮಸ್ಯೆ ಬೇಕಾದ್ರೂ ಮುಚ್ಚಾಕ್ಬೋದಾಗಿತ್ತು. ಆದರೆ ಅವ್ರಿಗೆ ಎವಿಡೆನ್ಸ್ ಸಿಕ್ಕದ್ದೇ ಮೊಬೈಲಿಂದ, ತಂತ್ರಜ್ಞಾನದಿಂದ. ಜೊತೆಗೆ ಆ ಎವಿಡೆನ್ಸ್ ಮೇಲೆ ಅವರು ಪೊಲೀಸ್ನರು ವರ್ಕ್ ಮಾಡ್ತಾ ಹೋದ್ರು, ಸಿಗಾಕೊಂಡ್ರು. ಇಬ್ಬರು ಮಕ್ಕಳದು ಅದೇ ಕತೆ. ಸಣ್ಣ ಉದಾಹರಣೆ ನಿಮಗೆ. ಇದೇ ರೀತಿ ನನ್ನ ಜೀವನದಲ್ಲೂ ನಾನು ಅನುಭವಿಸಿದ್ದೀನಿ. ನಮ್ಮ ಮನೆ ಹಿಂದ್ಗಡೆ ಏನು ಮಾಡ್ತಾ ಇದ್ರು, ಯುವಕ ಯುವತಿಯನ್ನು ಮದುವೆ ಆಗಿ 3-4 ತಿಂಗಳಾಗಿದೆ, ಎಜುಕೇಟೆಡ್ಸು, ರಾತ್ರಿ 2 ಗಂಟೆವರೆಗೂ ಕುಡಿದು ಗಲಾಟೆ ಮಾಡ್ತಾವ್ರೆ. 2 ಗಂಟೆ 3 ಗಂಟೆ ಕಾದು ಸಾಕಾಗಿ ನಾನೇನು ಮಾಡಿದೆ, ತಡ್ಕೊಳಕ್ಕಾಗದೆ, ನಿದ್ರೆ ಇಲ್ಲ. 3 ಗಂಟೆಗೆ ಹೇಳಿದೆ ಅವರಿಗೆ, ಏನ್ರಿ ನೀವು ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಅಂತ. ಅವನು ಮೊದಲೇ ಮತ್ತಲ್ಲಿದ್ದ, ಜೋರಾಗಿ ಬೈದ. ಸೊ ನಾನು ಬೈದೆ, ಗಲಾಟೆ ಆಯಿತು. ಪೊಲೀಸ್ಗೆ ನಾನೇನು ಮಾಡಿದೆ, ಫೋನ್ ಮಾಡಿದೆ. ಫೋನ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಬಂದು ಗೇಟ್ ಹತ್ರ ನಿಂತ್ಕೊಂಡು ಜೋರಾಗಿ ಕಿಚ್ಚಾಡ್ತಾವ್ರೆ. ಅವ್ರ ಅಪ್ಪ ಅಮ್ಮ ಎಲ್ಲರೂ ಸಪೋರ್ಟ್ ಬಂದಿದ್ದಾರೆ. 5 ಜನ ಬಂದಿದ್ದಾರೆ ಗಲಾಟೆ ಮಾಡೋಕ್ಕೆ. ನಾನು ಹಾಗೇನು ಮಾಡಿದೆ, ಅದೇ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರಿತೀವಿ ನೋಡಿ, ಇದು ತುಂಬ ಮುಖ್ಯ. ಆಗ ನಾನು ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಅದನ್ನು ಪಾಪ ಎಪಿಸೋಡಲ್ಲಿ ಹಾಕಲ್ಲ, ಇನ್ನು ಯುವಕರು ಅವ್ರ ಮುಖ ಗೊತ್ತಾಗತ್ತೆ. ಅದಕ್ಕೆ ಅದೆಲ್ಲ ನಾನು ಇಲ್ಲಿ ಏನು ರೆಕಾರ್ಡ್ ಮಾಡಿದ್ದೀನೋ ಅದನ್ನು ಈ ಎಪಿಸೋಡ್ನಲ್ಲಿ ಹಾಕೋದಿಲ್ಲ. ರೆಕಾರ್ಡ್ ಮಾಡಿ ಇಟ್ಕೊಂಡೆ. ಮಾತಾಡ್ತಾ ನಾನು ಅವ್ರಿಗೆ ಬೈತಾ ಇದ್ದೀನಿ, ಅವರು ನನಗೆ ಬೈತಾ ಇದ್ರೆ, ಹೊಡೆಯೋಕ್ಕೆಲ್ಲ ಬರ್ತಿದ್ದಾರೆ. ರಾತ್ರಿ 3 ಗಂಟೆ. ಈ ಥರ ಎಜುಕೇಟರ್ಸ್ ಇದ್ದಾರೆ ನಮ್ಮ ಸಮಾಜದಲ್ಲಿ. ಸೊ ನಾನು ಫೋನ್ ಮಾಡಿದ್ದೆ, ಪೊಲೀಸ್ನವ್ರು ಬಂದರು. ಅವರು ಅಷ್ಟರಲ್ಲಿ ಎಚ್ಚೆತ್ಕೊಬಿಟ್ಟು ಅವರು ಫೋನ್ ಮಾಡಿಬಿಟ್ಟಿದ್ದಾರೆ. ಅವ್ರದ್ದೊಂದು ಪೊಲೀಸ್ ಜೀಪ್ ಬಂದು, ನಮ್ದೊಂದು ಬಂತು. ಅವ್ರೇನು ಮಾಡ್ತಾರೆ, ಸ್ವಲ್ಪ ಏನೇನೋ ಇನ್ಫ್ಲುಯೆನ್ಸ್ ಬೇರೆ ಅವೆಲ್ಲ ಹೇಳೋದು ಬೇಡ, ವಿಡಿಯೋದಲ್ಲೆಲ್ಲ ಮಾಡಿ ಪೊಲೀಸ್ನವರು ಹೋಗ್ಲಿ ಬಿಟ್ಬಿಟ್ರೆ ಹಂಗೆ ಹಿಂಗೆ ಅಂತ ನನಗೆ ಹೇಳ್ತಿದ್ದಾರೆ. ಆಮೇಲೆ ಏನು ಮಾಡಿದೆ, ನಾನು ವಿಡಿಯೋ ಮಾಡ್ಕೊಂಡಿದ್ದು ತೋರಿಸ್ತೇನೆ, ಬಿಟ್ಬಿಡ್ರಿ ಅಂತಿರಲ್ಲ ನೋಡಿ ಸರ್ ಇದು ಅಂತ. ರಾತ್ರಿ 3 ಗಂಟೆ. ಕಾನೂನಾತ್ಮಕವಾಗಿ 10 ಗಂಟೆ ಮೇಲೆ ಯಾರೂ ಗಲಾಟೆ ಮಾಡಬಾರ್ದು, ಬೇರೆಯವರು ಅಕ್ಕಪಕ್ಕದ ತೊಂದರೆ ಕೊಡಬಾರ್ದು, ಇದು ಕಾನೂನು. ವಿಡಿಯೋ ನೋಡ್ಬಿಟ್ಟು ಅವರು ಸುಸ್ತಾಗ್ಬಿಟ್ರು. ಮನೆಗೆ ಹೋದ್ರು, ಏನೇನೋ ಹೇಳಿದ್ರು, ಸೈಲೆಂಟ್ ಆದರು. ಆಮೇಲೆ ನೋಡಿದ್ರೆ 3:30 ಗಂಟೆಗೆ ಬಂದು ಅವ್ರು ಯಾರು ಬೈದ್ರಲ್ಲ, ಇಂಗ್ಲೀಷಲ್ಲೆಲ್ಲ ಬೈದಿದ್ರು. ಅದು ಇದು ಫಕಿಂಗ್ ಗಿಕಿಂಗ್. 10 ಗಂಟೆ ಮೇಲೆ ಗಲಾಟೆ ಮಾಡಬಾರ್ದು. ಹಲೋ, ಹೌದು ಹೌದು ಹೌದು. ಅವರೆಲ್ಲ ಬಂದು ಕಾಲಿಟ್ಕೊಂತಾರೆ, ಸಾರ್ ಕ್ಷಮಿಸ್ಬಿಡಿ ಅಂಕಲ್ ಅಂತ. ಆಮೇಲೆ ನಮ್ಮ ಯೋಗ ಕ್ಲಾಸಲ್ಲಿ ಈ ಥರ ನಡೀತು ಅಂತ ಹೇಳಿದೆ. ಅವ್ರು ಹೋಗಿ ಕಂಪ್ಲೇಂಟ್ ಕೊಡಿ ಸರ್, ಎಲ್ಲ ಎವಿಡೆನ್ಸ್ ಇದೆ, ಅರೆಸ್ಟ್ ಆಗ್ತಾರೆ. ನಾವು ಹೋಗ್ಲಿ ಬಿಡಪ್ಪ, ಫಸ್ಟ್ ಟೈಮ್ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. ಅವತ್ತು ನಾನೇನಾದರೂ ಮೊಬೈಲ್ ರೆಕಾರ್ಡ್ ಮಾಡಿಲ್ಲ ಅಂತಿದ್ರೆ ಏನೆಲ್ಲ ದೊಡ್ಡ ಗಲಾಟೆ ಆಗಿರೋದು, ನನ್ನ ಮೇಲೆ ಉಲ್ಟಾ ಹೊಡೆದಿರೋರು, ಏನೇನೋ ಆಗಿರೋದು, ಫಜಿತಿ ಆಗಿರೋದು, ಮೆಂಟಲ್ ಟೆನ್ಷನ್ ಆಗಿರೋದು, ಸ್ಟೇಷನ್ಗೆ ಅಲಿಬೇಕಾಗಿತ್ತು. ಅದು ನೋಡಿ ಎಷ್ಟು ಸಹಾಯ ಮಾಡ್ತು. ಇದೇ ರೀತಿ ಕೆಲಸ ನಮ್ಮನೆ ಕೆಳಗಡೆ ಬಾಡಿಗೆ ಬಂದಿರೋದಾಗಿತ್ತು. ಅದೊಂದು ಡೀಟೇಲ್ಸ್ ಎಪಿಸೋಡ್ ಇನ್ನೊಂದ್ಸರಿ ಯಾವಾಗಲಾದ್ರು ಮಾಡ್ತೀನಿ, ಹೇಗೆ ಮೋಸ ಮಾಡ್ತಾರೆ, ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊತಾರೆ ಅಂತ. ಕೆಳಗಡೆ ಬಾಡಿಗೆ ಮನೆಯವ್ರದ್ದು ನನಗೆ ಮೋಸ ಮಾಡ್ತಾಯಿದ್ರು, ಗಲಾಟೆ ಆಗ್ತಾಯಿತ್ತು, ಅದನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ಟೇಷನಲ್ಲೆಲ್ಲ ತೋರಿಸಿದಾಗ ಆಮೇಲೆ ಸುಮ್ಮನಾದ್ರು, ಬೈದರು, ಕಳಿಸಿದ್ರು. ಸಿಂಪಲ್ ಎಕ್ಸಾಂಪಲ್ಸ್ ನಾನು ಅನುಭವಿಸಿರೋದು. ಸೊ ಈ ಎಪಿಸೋಡ್ ಮುಖಾಂತರ ನಾನು ಏನು ನಿಮ್ಗೆ ಹೇಳ್ತೀನಿ ಅಂದರೆ, ಕೆಲವು ಸಂಬಂಧಗಳಲ್ಲಿ ಸಮಸ್ಯೆ, ಮನೆಯಲ್ಲಿ ಜೋರು ಗಲಾಟೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ನೀವು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಗಲಾಟೆ ಕಡಿಮೆ ಆಗುತ್ತೆ.
ಯಾಕೆಂದರೆ ಕೆಲವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಗಲಾಟೆ ಜಾಸ್ತಿ ಮಾಡ್ತಾರೆ. ಅದು ಬೇರೆಯವರು ಮಾತು ಕೇಳ್ಬಿಟ್ರೆ ಬೇರೆಯವ್ರು ತಪ್ಪೇನು ಅನ್ಬೇಕು, ಸುಮ್ಗೆ ಅವ್ರು ದೊಡ್ಡ ತಪ್ಪಿರೋದು ಮುಚ್ಕೊಳ್ಳೋಕೆ ಹಂಗೆಲ್ಲ ಮಾಡ್ತಾರೆ. ಆಗ ನೀವು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಡಿಮೆ ಆಗ್ಬಿಡ್ತಾರೆ. ಮಕ್ಕಳಾದರೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಕಡಿಮೆ ಆದರೂ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಅವ್ರಿಗೆ ಗೊತ್ತಿರ್ತದೆ, ಆದರೆ ಅದು ಮುಚ್ಚಾಕಕ್ಕೆ ಆ ರೀತಿ ಮಾಡ್ತಿರ್ತಾರೆ. ಸೊ ಹೀಗೆ ನಿಮ್ಮ ಮನೆ ಸಣ್ಣ ಪುಟ್ಟಕ್ಕೆಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ಬಿಡಿ, ಇದೇ ಒಂದು ಗೀಳು ರೋಗ ಆಗ್ಬಿಡುತ್ತೆ, ಅದೇ ಒಂದು ಸಮಸ್ಯೆ ಆಗ್ಬಿಡುತ್ತೆ. ಈ ಟೆಕ್ನಾಲಜಿನ, ಈ ಮೊಬೈಲನ್ನು ಉಪಯೋಗಿಸ್ತಕ್ಕಂಥ ಕಲೆಯನ್ನು ನೀವು ಸರಿಯಾಗಿ ಕಲ್ತ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬ ಸಹಕಾರಿ ಆಗುತ್ತೆ. ನಾನು ತುಂಬ ಜನ ಕೌನ್ಸಿಲಿಂಗ್ ಬಂದಾಗೆಲ್ಲ ಕೆಲವು ಟಿಪ್ಸು ಅವ್ರ ಸಮಸ್ಯೆಗಳು ಹೇಳ್ತಾ ಇರ್ತಾರೆ. ಆಮೇಲೆ ಹೇಳ್ತಾರೆ, ಅಯ್ಯೋ ಗುರುಜಿ ಸಮಸ್ಯೆ ಸಾಲ್ವ್ ಆಗಿದೆ. ಏನು? ಬೈ ರೆಕಾರ್ಡಿಂಗ್. ಯಾಕಂದ್ರೆ ಎವಿಡೆನ್ಸ್ ಸಿಕ್ಬಿಡುತ್ತೆ. ಈಗ ರೀಸೆಂಟಾಗಿ ಈಗ ಜುಲೈ 1 ಕೇಂದ್ರ ಸರ್ಕಾರದಿಂದ ಹೊಸ ಕಾನೂನು ಬಂದಿದೆ. ಬೇರೆ ಕಾನೂನು ಜಾಸ್ತಿ ಇದೆ, ಇದು ತುಂಬ ಮುಖ್ಯ. ಅದಕ್ಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ವಾಟ್ಸಪ್ಪಲ್ಲಿ ನೀವು ಯಾರಿಗೋ ಒಂದು ಮೆಸೇಜ್ ಕಳಿಸಿರ್ತೀರಾ, ಅಶ್ಲೀಲವಾಗಿ ಕಳಿಸಿರ್ತೀರಾ, ಅಥವಾ ನೀವೊಂದು ನೋಟಿಸ್ ಕಳಿಸಿರ್ತೀರಾ, ಒಂದು ಸಾಲದ ಬಗ್ಗೆ ನೀವು ಎವಿಡೆನ್ಸ್ ಕಳಿಸಿರ್ತೀರಾ, ಸಾಲ ಕೊಟ್ಬಿಟ್ಟಿರ್ತೀರಾ, ನಿಮ್ಮ ಹತ್ರ ಏನೂ ಇರೋದಿಲ್ಲ, ಚೆಕ್ ಇರೋದಿಲ್ಲ, ಅದ್ರಲ್ಲಿ ಇರ್ತೀನಿ ನಾನು ನಿನಗೆ 2 ಲಕ್ಷ ಕೊಟ್ಟಿದ್ದೇನೆ, ಇದು ಬಡ್ಡಿ ಸಮೇತ ನೀನು ಹಣ ಹಿಂದಿರಿಸ್ಕೋಬೇಕು ಕಳಿಸಿರ್ತೀರಾ. ಅವ್ನು ರೆಸ್ಪಾಂಡ್ ಮಾಡಿರಲ್ಲ, ಆದ್ರೆ ನೋಡಿರ್ತಾನೆ, ನೋಡಿದರೆ ಅದು ಪಕ್ಕಾ ಅಂತ, ರೆಸ್ಪಾಂಡ್ ಮಾಡಿದರೆ ಅದು ಕೂಡ ಪಕ್ಕಾ ಅಂತ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಹೇಗೆ ನಾವು ಮೊಬೈಲ್ನ ಉಪಯೋಗಿಸ್ಬೋದು ಅಂತ. ದಿಸ್ ಇಸ್ ಡಿಜಿಟಲ್ ಎವಿಡೆನ್ಸ್ ಅಂತ. ಇದೊಂದು ಪಾಯಿಂಟ್ ಸಾಕು ನೀವು, ಯಾಕೆ ಮೊಬೈಲ್ ನೋಡೋರು ಇದನ್ನು ನೀವು ಉಪಯೋಗಿಸ್ಕೋಬೇಕು. ಆಯಿತಾ? ನೆಕ್ಸ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಗಮನಿಸಿ ನೋಡಿ, ಮೊಬೈಲಿಂದ ಬೇಕಾಷ್ಟು ವಿಚಾರಗಳನ್ನು ಕಲಿಬಹುದು. ಅದೇ ರೀತಿ ಮೊಬೈಲಿಂದ ಎಷ್ಟೋ ಕಾಯಿಲೆಗಳನ್ನು ಬರ್ಸ್ಕೋಬೋದು. ಅರ್ಥ ಆಗ್ತಿದೆಯಾ? ಉಪಯೋಗಿಸ್ತಕ್ಕಂಥ ಕಲೆ ಮುಖ್ಯ, ಇದು ತುಂಬ ಮುಖ್ಯ. ಒಂದು ಚಾಕ್ ತಗೊಂಡು ನೀವು ಹಣ್ಣನ್ನು ಕಟ್ ಮಾಡ್ಬೋದು, ತರಕಾರಿ ಕಟ್ ಮಾಡ್ಬೋದು. ಅದೇ ಚಾಕ್ ತಗೊಂಡು ಚುಚ್ಚಿ ಸಾಯಿಸ್ಬೋದು. ಆ ಚಾಕನ್ನು ಉಪಯೋಗಿಸುವ ಕಲೆ ಮುಖ್ಯ. ಅದೇ ರೀತಿ ಮೊಬೈಲ್ ಕೂಡ ಹೇಗೆ ಉಪಯೋಗಿಸ್ಕೊಳ್ಳುವಂಥ ಕಲೆಯನ್ನು ನೀವು ಕಲಿತ್ರೆ ಬೇಕಾಷ್ಟು ವಿಚಾರಗಳು, ತಂತ್ರಜ್ಞಾನಗಳು ನಿಮಗೆ ಬರುತ್ತೆ. ಆದರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡ್ರೆ ಬರೀ ರೀಲ್ಸ್ ನೋಡೋದು, ಬರೀ ಎಂಟರ್ಟೈನ್ಮೆಂಟ್ ನೋಡೋದು, ಬರೀ ಯಾವ್ಯಾವುದೋ ನೋಡೋದು, ಇದೆಲ್ಲ ನೋಡಿದಾಗ ಮನಸ್ಸು ಹಾಳಾಗುತ್ತೆ. ಇದು ತುಂಬ ಮುಖ್ಯ. ಈ ಕಾಲಘಟ್ಟದಲ್ಲಿ ತಂತ್ರಜ್ಞಾನ ನಿನ್ನನ್ನು ಎಲ್ಲಿ ಬೇಕಾದ್ರೆ ಹೇಳ್ಕೊಂಡು ಹೋಗುತ್ತೆ, ಹಾಳು ಮಾಡುತ್ತೆ ಅಥವಾ ಉದ್ಧಾರ ಮಾಡುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ನಾನು ಯಾವಾಗಲೂ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಈ ಮೊಬೈಲನ್ನು ಉಪಯೋಗಿಸುವಾಗ ಮುಖ್ಯವಾದ ಪಾಯಿಂಟು, ನನಗೆ ಇದರಿಂದ ಏನೇನು ಬೆನಿಫಿಟ್ ಆಗ್ತಾ ಇದೆ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಇಂಟೆಲೆಕ್ಚುಲಿ, ಭಾವನಾತ್ಮಕವಾಗಿ, ಬುದ್ಧಿವಂತಿಕೆಯಿಂದ ಮನಸ್ಸಿಗೆ ಏನೇನು ಪ್ರಯೋಜನ ಆಗ್ತದೆ ಅಂತ ಅಟ್ಲೀಸ್ಟ್ 3 ದಿನಕ್ಕೆ 4 ದಿನ ಅನಲೈಸ್ ಮಾಡಿ ಬರ್ಕೊಳ್ಳಿ. ಸೊ ಇಷ್ಟೊಂದು ಗಂಟೆ ನಾನು ಮೊಬೈಲ್ ಉಪಯೋಗಿಸಿದೆ, ಇಷ್ಟು ನಿಮಿಷಗಳು ನಾನು ಮೊಬೈಲನ್ನು ಉಪಯೋಗಿಸಿದೆ, ಇಷ್ಟು ನನಗೆ ಪ್ರಯೋಜನ ಆಗಿದೆ ಮತ್ತು ಇಷ್ಟು ನನಗೆ ಪ್ರಯೋಜನ ಆಗಿಲ್ಲ, ಎಷ್ಟು ಟೈಮ್ನ ಹೆಂಗೆ ಉಪಯೋಗಿಸ್ಕೊಂಡೆ, ಎಷ್ಟು ವೇಸ್ಟ್ ಆಯಿತು, ಎಷ್ಟು ಯೂಸ್ ಆಯಿತು ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಬರೀ ಚಿಂತನೆ ಮಾಡೋದಲ್ಲ, ಚಿಂತನೆ ಮಾಡಿ ನೋಟ್ ಮಾಡಿಕೊಂಡ್ರೆ ಮನಸ್ಸಿನ ಆಳಕ್ಕೆ ಹೋಗುತ್ತದು. ಪದೇ ಈ ಥರ ಮಾಡ್ತಾ ಇದ್ದಾಗ ಯೂಸಿಂಗ್ ಆಫ್ ದ ಮೊಬೈಲ್, ಬೆನಿಫಿಟ್ ಆಫ್ ದ ಮೊಬೈಲ್ ಅನ್ನೋದು ನಿನ್ನ ಮನಸ್ಸಿಗೆ ಅರ್ಥ ಆಗುತ್ತೆ. ನಾನೇನು ಹೇಳೋದು ಪ್ರೆಷರ್ ಆಗಿದೆ, ಉಪಯೋಗಿಸ್ಬೇಡ ಅಂದರೆ ಎಲ್ಲ ಹೇಳಿ ಅದೊಂದು ಟಾರ್ಚರ್ ಆಗಿಬಿಡುತ್ತೆ. ನೀವು ಆ ರೀತಿ ಅನಲೈಸ್ ಮಾಡಿ. ಇದು ಅದ್ಭುತವಾದ ಟೆಕ್ನಿಕ್ಕು. 3 ದಿನಕ್ಕೆ 4 ದಿನಕ್ಕೆ ವಾರಕ್ಕೊಂದ್ಸರಿ ಒಂದು ಡೈರಿ ತಗೊಂಡು ಅದು ಬರೀರಿ. ಆಯಿತಾ? ಏನು ಕಲ್ತೇನು ಬರೀರಿ, ಅದು ಮನನ ಆಗುತ್ತೆ, ನೆನಪೇ ಉಳ್ಕೊಳ್ಳುತ್ತೆ, ಮೆಮೊರಿನೂ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ ಅಲ್ವಾ? ಯೂಸಿಂಗ್ ದ ಮೊಬೈಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನವ ಡೇಸ್. ನೋಡಿ, ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲೇ ಬರಲಿ ನಿಮಗೆ ಕಾಮನ್ ಸೆನ್ಸ್ ಆಫ್ ಅವೇರ್ನೆಸ್ ಅಂತ ಕರಿತೀವಿ. ಸಾಧ್ಯವಾದರೆ ಕಾಣ್ದಂಗೆ ರೆಕಾರ್ಡ್ ಮಾಡಿ, ವಿಧಿನೇ ಇಲ್ಲ ಅಂದರೆ ಮನೇಲಿಗೆಲ್ಲ ಡೈರೆಕ್ಟಾಗಿ ರೆಕಾರ್ಡ್ ಮಾಡಿ, ಆಯಿತು ಮಾತಾಡೋ ನೋಡೋಣ, ಬೇರೆಯವ್ರಿಗೆ ತೋರಿಸ್ತೀನಿ ಅಂತ ಹೇಳಿ ನೀವು ಆಗ ಸೈಲೆಂಟ್ ಆಗ್ಬಿಡ್ತಾರೆ. ಸೈಲೆಂಟ್ ಆದ ಅಂದರೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಯಾಕೆಂದರೆ ಜಗಳ ಅಂದರೆ ವೆರಿ ಸಿಂಪಲ್ ಅಪ್ಪ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜಗಳ ಅಂದರೆ ಏನು, ಇವನು ಜಗಳ ಕಾಯ್ತಾರೆ, ಇವರು ಜಗಳ ಕಾಯ್ತಾರೆ, ಇಬ್ಬರು ಜಗಳಕ್ಕೆ ಬಿದ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಇವರು ನಾನು ಸರಿ ಅನ್ಕೊಂಡ್ಬಿಡ್ತಾರೆ, ಇವರು ನಾನು ಸರಿ ಅನ್ಕೊಂಡ್ಬಿಡ್ತಾರೆ, ನಾವಿಬ್ಬರು ಸರಿ ಎನ್ನುವುದೇ ಜಗಳ.
ಅಲ್ವಾ? ಒಬ್ರು ಯಾರು ತಪ್ಪಿದ್ರೆ ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ, ಆವಾಗ ಜಗಳ ಬರಲ್ಲ. ಆದರೆ ಎಲ್ಲೇ ಜಗಳ ನಡೀಲಿ ಅವರಿಬ್ಬರು ಸರಿ ಅನ್ಕೊಂಡ್ಬಿಟ್ಟಿರ್ತಾರೆ. ಗಂಡ ಹೆಂಡತಿ ಜಗಳ ಕಾಯ್ತಾರೆ, ಗಂಡ ನಾನು ಸರಿ ಅನ್ಕೊಂಡ್ಬಿಡ್ತಾನೆ, ಹೆಂಡತಿ ನಾನು ಸರಿ ಅನ್ಕೊಂಡ್ಬಿಡ್ತಾಳೆ. ಸ್ನೇಹಿತ ಜಗಳಕ್ಕಾದ್ರೂ ಅಷ್ಟೇ, ಎಲ್ಲ ಜಗಳ ಬರಲಿ ನಾವಿಬ್ಬರು ಸರಿ ಎನ್ನುವುದೇ ಜಗಳ. ಇಬ್ಬರು ಸರಿ ಇದ್ದರೆ ಜಗಳ ಬರುವುದಿಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ತಪ್ಪಿನ ಅರಿವಾದರೂ ಕೂಡ ಜಗಳ ಬರುವುದಿಲ್ಲ. ಅದಕ್ಕೆ ಏನೇ ಆಗಲಿ ಬದುಕಿನಲ್ಲಿ ಸಂದರ್ಭಗಳಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ, ಮೊಬೈಲ್ನ ಸರಿಯಾಗಿ ಉಪಯೋಗಿಸಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲ ಸ್ನೇಹಿತರಿಗೂ ಹಂಚಿ. ನಿಮ್ಮ ಮೊಬೈಲ್ ಡಿಜಿಟಲ್ ಎವಿಡೆನ್ಸಸ್ ಇಲ್ಲ ಅಂದಿದ್ರೆ ಈವನ್ ಕೂಡ ದರ್ಶನ್ ಅವರನ್ನು ಅರೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅವ್ರ ಮೊಬೈಲ್ ಲೊಕೇಶನ್, ಅವ್ರು ಹೋಗಿದ್ದು, ಮತ್ತು CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದು, ಅದೆಲ್ಲ ಎವಿಡೆನ್ಸ್ ಇದ್ದೋದಕ್ಕೆ ಅವರೆಷ್ಟೇ ಪವರ್ಫುಲ್ ಆಗಿದ್ದು ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂಸ್ ದ ಟೆಕ್ನಾಲಜಿ ಪ್ರಾಪರ್ಲಿ ವಿತ್ ಅ ಕಾಮನ್ ಸೆನ್ಸ್. ಅರ್ಥ ಆಯ್ತಾ? ಥ್ಯಾಂಕ್ ಯು.